ನಮಸ್ಕಾರ ಸ್ನೇಹಿತರೆ. ಅಮೇರಿಕದ ಲಿಟ್ರೇಚರ್ ಮೂಮೆಂಟ್ ಆದ ಟ್ರಾನ್ಸೆಂಡೆಂಟಲಿಸಮ್ ಕುರಿತು ನೋಡೋಣ. ಮೊದಲು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಬಹಳ ಸಣ್ಣದಾಗಿದೆ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಈ ಟ್ರಾನ್ಸೆಂಡೆಂಟಲಿಸಮ್ ಅನ್ನೋದು ರಿಲಿಜಿಯಸ್ ಕೂಡ, ಫಿಲಾಸಫಿಕಲ್ ಹಾಗೂ ಲಿಟರರಿ ಮೂಮೆಂಟ್ ಕೂಡ ಆಗಿದೆ. ಇದರ ಆರಂಭ ಆದ್ದು ಇಂಗ್ಲೆಂಡಿನಲ್ಲಿ 1836ರಿಂದ 1846ರ ಅವಧಿಯಲ್ಲಿ. ಆರಂಭವಾದದ್ದು ಬಾಸ್ಟನ್ ಮಿನಿಸ್ಟರ್ ಅನ್ನುವ ಕ್ಲಬ್ಬಿನಲ್ಲಿ. ಮುಖ್ಯ ಪಾತ್ರ ವಹಿಸಿದ ವ್ಯಕ್ತಿ ರಾಲ್ಫ್ ವಾಲ್ಡೋ ಎಮರ್ಸನ್. ಯೋಚಿಸ್ತಾರೆ ಏನಂದರೆ, ಯುನಿಟೇರಿಯನ್ ಚರ್ಚ್ಗಳು ತುಂಬ ಕನ್ಸರ್ವೇಟಿವ್ ಆಗಿದೆ, ಅದಕ್ಕಾಗಿ ಒಂದು ಹೊಸ ರೀತಿಯ ರಿಲಿಜಿಯಸ್ ಫಿಲಾಸಫಿ ಅಗತ್ಯ ಇದೆ. ಎಮರ್ಸನ್ನ ಫಾಲೋವರ್ಸ್ ಆದ ಹೆನ್ರಿ ಡೇವಿಡ್ ಥೊರೋ, ಮಾರ್ಗರೆಟ್ ಮಲ್ಲರ್, ವಾಲ್ಟ್ ವೆಟ್ಮನ್, ಎಜುಕೇಟರ್ ಬಿ ಆಲ್ಕಾಟ್, ಡಾರ್ ಪಾರ್ಕರ್, ಎನ್ ಹಾಥಾರ್ನ್, ಹರ್ಮನ್ ಮಾರ್ವೆಲ್, ಎಮಿಲಿ ಡಿಕೆನ್ಸನ್, ಎನ್ ಪೋ ಇವರೆಲ್ಲರಿಗೂ ಟ್ರಾನ್ಸೆಂಡೆಂಟಲಿಸಮ್ನ ಇನ್ಫ್ಲುಯೆನ್ಸ್ ಇತ್ತು. ಎಮರ್ಸನ್ನ ಎರಡೂ ಪ್ರಬಂಧಗಳು ಟ್ರಾನ್ಸೆಂಡೆಂಟಲಿಸಮಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತದೆ. ಅಮೇರಿಕನ್ ಸ್ಕಾಲರ್ ಮತ್ತು ಸೆಲ್ಫ್ ರಿಲಯನ್ಸ್. ಹೆನ್ರಿ ಡೇವಿಡ್ ಥೊರೋ ಬರೆದ ವಾಲ್ಡನ್ ಆರ್ ಲೈಫ್ ಇನ್ ದ ವುಡ್ಸ್ ಎನ್ನುವುದು ತುಂಬ ಮುಖ್ಯ ಪಾತ್ರ ವಹಿಸಿದ ಕೃತಿಗಳು. ಮಾರ್ಗರೆಟ್ ಮಲ್ಲರ್ ಬರೆದ ವಿಮೆನ್ ಇನ್ 19th ಸೆಂಚುರಿ ಕೂಡ ಮುಖ್ಯ ಪಾತ್ರ ವಹಿಸಿದೆ. ವಿಟ್ಮನ್ ಅವರ ಲೀವ್ಸ್ ಆಫ್ ಗ್ರಾಸ್, ಮೆಲ್ವಿಲ್ ಅವರ ಮೊಬಿಡಿಕ್. ಜರ್ಮನ್ ಮತ್ತು ಬ್ರಿಟಿಷ್ ರೊಮ್ಯಾಂಟಿಸಿಸಮ್ನ ಪ್ರಭಾವ ಟ್ರಾನ್ಸೆಂಡೆಂಟಲಿಸಮ್ನ ಮೇಲೆ ಇತ್ತು ಅಂತ ಹೇಳ್ತಾರೆ. ಅಮೆರಿಕದ ಇಂಡಿವಿಜುವಲಿಸಮ್ನ ಕುರಿತು ಮಾತನಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬುದ್ಧಿವಂತನಾಗಿದ್ದಾನೆ ಎನ್ನುವ ಅರ್ಥ. ಇದಕ್ಕಾಗಿ ಚರ್ಚ್ ಕಂಟ್ರೋಲ್ನ ಅಗತ್ಯವಿಲ್ಲ. ಹಾಗೆಯೇ ಲೂಯಿಸ್ ಎಂ ಆಲ್ಕಾಟ್ ಅವರು ಬರೆದ ಲಿಟಲ್ ವಿಮೆನ್ 1868ಗೆ ಬಿಡುಗಡೆಯಾಗಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇವರೆಲ್ಲರೂ ಸೇರಿಕೊಂಡು ಜಾರ್ಜ್ ರಿಪ್ಪೆಲ್ ಅವರ ಮನೆಯಾದ ಬಾಸ್ಟನ್ನಲ್ಲಿ ದ ಟ್ರಾನ್ಸೆಂಡೆಂಟಲ್ ಕ್ಲಬ್ ಅನ್ನು 1836ರಲ್ಲಿ ಓಪನ್ ಮಾಡ್ತಾರೆ. ಈ ಎಮರ್ಸನ್, ಆಲ್ಕಾಟ್, ಥೊರೋ ಕವಿಗಳು ರೆಗ್ಯುಲರ್ ಆಗಿ ವಿಸಿಟ್ ಕೊಡ್ತಾ ಇದ್ರು. ಒಬ್ಬರು ಅಲ್ಲಿ ಸೇರಿಕೊಂಡು ಟ್ರುತ್, ರೀಸನ್, ಸ್ಪಿರಿಚುವಾಲಿಟಿ ಇದರ ಕುರಿತು ಡಿಸ್ಕಸ್ ಮಾಡ್ತಾ ಇದ್ರು. ಕ್ಲಬ್ ಪ್ರಥಮ ಬಾರಿಗೆ 1836ರಲ್ಲಿ ಆರಂಭವಾಯಿತು. ಜಾರ್ಜ್ ರೆಪ್ಲಿ ಅವರ ಮನೆಯಲ್ಲಿ ಆರಂಭವಾಯಿತು. ಅದೇ ಡೇಟಿಂದ ಇದರ ಆರಂಭ ಎಂದು ಕರೆಯಲಾಯಿತು. ತನ್ನದೇ ಆದ ಅಫಿಷಿಯಲ್ ಜರ್ನಲ್ ಬಿಡುಗಡೆ ಮಾಡಿತು. ಅದರ ಹೆಸರು ದ ಡಯಲ್. ಲೂಯಿಸಾ ಎಂ ಆಲ್ಕಾಟ್ನ ತಂದೆ ಈ ಹೆಸರನ್ನು ಸಜೆಸ್ಟ್ ಮಾಡಿದರು. ಇದು 1841, 42, 43 ಹಾಗೂ 44 ವರ್ಷಗಳಲ್ಲಿ ತುಂಬ ಅದ್ಧೂರಿಯಾಗಿ ಸಾಗಿತು. 1841 ಮತ್ತು 42ರಲ್ಲಿ ಅಂದರೆ ಆರಂಭವಾದ 2 ವರ್ಷಗಳಲ್ಲಿ ಮಾರ್ಗರೆಟ್ ಬುಲ್ಲರ್ ಇದರ ಎಡಿಟರ್ ಆಗಿ ವರ್ಕ್ ಮಾಡಿದರು. ಆನಂತರ 1843 ಹಾಗೂ 44ರಲ್ಲಿ ರಾಲ್ಫ್ ಎಮರ್ಸನ್ ಇದರ ಎಡಿಟರ್ ಆಗಿ ಕೆಲಸ ಮಾಡಿದರು. ಆ ಕಾಲದಲ್ಲಿ ಬಹಳ ಪ್ರಸಿದ್ಧಿ ಪಡೆದ ಕೃತಿ ಮೊಬಿಡಿಕ್. ಇದನ್ನು ಬರೆದವರು ಹರ್ಮನ್. ಬರೆದ ವರ್ಷ 1851. ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆಯಲು ಕಾರಣ ಇದರೊಳಗಡೆ ಟ್ರಾನ್ಸೆಂಡೆಂಟಲಿಸಮ್ನ ಇನ್ಫ್ಲುಯೆನ್ಸ್ ಹೇಗಾಯಿತು, ಯಾರೆಲ್ಲ ಇದ್ದರು, ಅವರ ಕೃತಿಗಳೇನು ಎನ್ನುವುದರ ಕುರಿತು ಬರೆದಿದ್ದಾರೆ. ಎಮಿಲಿ ಡಿಕೆನ್ಸನ್ ಆ ಕಾಲದ ಬಹಳ ಪ್ರಸಿದ್ಧಿ ಪಡೆದ ಕವಿ. ಅವರ ಎಲ್ಲ ಕೃತಿಗಳು 3 ವಾಲ್ಯೂಮಲ್ಲಿ ಪಬ್ಲಿಷ್ ಆಗಿದೆ. ಪಾಲ್ ಜಾನ್ಸನ್ ಆ ಕೃತಿಗಳ ಪಬ್ಲಿಷ್ ಮಾಡಿದ ವರ್ಷ 1955. ಈ ಕೃತಿಯನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಈ ಕೃತಿ ಅಥವಾ ಕವಯಿತ್ರಿ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಟ್ರಾನ್ಸೆಂಡೆಂಟಲಿಸಮಿಂದ ಅನ್ನೋದು. ಮುಖ್ಯವಾಗಿ ಅವರ ಫೋಕಸ್ ಇದ್ದದ್ದು ನೇಚರ್ ಮತ್ತು ಡಿಸೈರ್ ಕುರಿತು. ವೆಟ್ಮೆನ್ ಅವರ ಲೀವ್ಸ್ ಆಫ್ ಗ್ರಾಸ್ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. ಆ ಕಾಲಘಟ್ಟದಲ್ಲಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಇನ್ಫ್ಲುಯೆನ್ಸ್ ಆದದ್ದು ಕಡಿಮೆ. ಮಧ್ಯದಲ್ಲಿ ಕಾಣ್ತಾ ಇದ್ದಂತಹ ರಾಲ್ಫ್ ಎಮರ್ಸನ್ ಏರಿದ್ರು, ಅವರು ಹೇಳ್ತಾ ಇದ್ರು ಪ್ರತಿಯೊಬ್ಬ ಕವಿಗಳಿಗೂ ನೀವು ನಿಮ್ಮ ಕುರಿತಾಗಿ ಯೋಚನೆ ಮಾಡಿ, ನಿಮ್ಮ ಕೃತಿಗಳ ಕುರಿತಾಗಿ ನಿಮ್ಮ ಯೋಚನೆಗಳ ಕುರಿತು ಬರೆಯಿರಿ, ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗಬೇಡಿ ಅಂತ ಹೇಳ್ತಾ ಇದ್ರು. ಪ್ರತಿಯೊಬ್ಬರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರು, ಆದರೆ ಯಾರೊಬ್ಬರನ್ನು ತನ್ನ ಯೋಚನಾ ಲಹರಿಯ ಜೊತೆ ಕರ್ಕೊಂಡು ಹೋಗಲಿಲ್ಲ, ಹೀಗೆ ಬರೀರಿ ಅಂತ ಹೇಳಲಿಲ್ಲ. ಅವರೆಲ್ಲರೂ ತನ್ನದೇ ಆದ ಬೇರೆ ಬೇರೆ ಥೀಮ್ಗಳನ್ನು ಸೆಲೆಕ್ಟ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ಸೆಲ್ಫ್ ವಿಸ್ಡಮ್. ಬಹಳ ಪ್ರಸಿದ್ಧ ಥೀಮ್ ಆಗಿದೆ. ಪ್ರತಿಯೊಬ್ಬ ಹ್ಯೂಮನ್ನ ಒಳಗೂ ಸೆಲ್ಫ್ ವಿಸ್ಡಮ್ ಅನ್ನೋದು ಇದೆ. ಮನುಷ್ಯನ ತಪ್ಪುಗಳನ್ನು ಸರಿ ಮಾಡ್ತದೆ ಮತ್ತು ದೇವರೊಂದಿಗೆ ಆತ್ಮವನ್ನು ಅಥವಾ ಮನುಷ್ಯನನ್ನು ಕನೆಕ್ಟ್ ಮಾಡ್ತದೆ. ವಾಲ್ಟ್ ವೆಟ್ಮನ್ ಅವರ ಸಾಂಗ್ ಆಫ್ ಮೈ ಸೆಲ್ಫ್ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದ ಕವಿತೆಯಾಗಿದೆ. ಇಲ್ಲಿ ನಮಗೆ ಸೆಲ್ಫ್ ವಿಸ್ಡಮ್ ಥೀಮನ್ನು ನೋಡಬಹುದು. ಈ ಕವಿತೆಯಲ್ಲಿ ಕವಿ ಹೇಳ್ತಾರೆ ಸೆಲೆಬ್ರೇಟ್ ಮೈ ಸೆಲ್ಫ್ ಅಂತ. ಅದರರ್ಥ ಅವರು ಸೆಲ್ಫ್ ವಿಸ್ಡಮನ್ನು ಫಾಲೋ ಮಾಡ್ತಾ ಇದ್ದಾರೆ ಎನ್ನುವುದು. ಹೆನ್ರಿ ಡೇವಿಡ್ ಥೊರೋ ಅವರ ಬಹಳ ಮುಖ್ಯ ಕೃತಿ ವಾಲ್ಡನ್. ಅದರೊಳಗೂ ಸೆಲ್ಫ್ ಡಿಸ್ಕವರಿ, ಸೆಲ್ಫ್ ನಾಲೆಜ್ಗೆ ಬಹಳ ಇಂಪಾರ್ಟೆಂಟ್ ಕೊಡಲಾಗಿದೆ. ಮುಖ್ಯವಾಗಿ ಪ್ರೀವರ್ಸನ್ನು ಟ್ರಾನ್ಸೆಂಡೆಂಟಲಿಸಮಲ್ಲಿ ಯೂಸ್ ಮಾಡಲಾಗಿದೆ. ಯಾವ ಫಾರ್ಮಲ್ಲಿ ತಮ್ಮ ಒಪಿನಿಯನ್ನನ್ನು ಜನರಿಗೆ ತಲುಪಿಸಲು ಸಾಧ್ಯವಾಗುತ್ತದೋ ಆ ಫಾರ್ಮಲ್ಲಿ ಬರೆಯಿರಿ ಅನ್ನೋದು. ಯಾವುದೇ ಪೋಯಟ್ರಿ ಫಾರ್ಮ್ ಇರಲಿಲ್ಲ. ಅದರ ಇನ್ಫ್ಲುಯೆನ್ಸ್ ಬಹಳ ಜನರ ಮೇಲೆ ಬಿತ್ತು. ಎಮರ್ಸನ್ ಹೇಳ್ತಾರೆ ನಾವು ನಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ ಯುರೋಪ್ ದೇಶಗಳ ಕಡೆ ನೋಡುವ ಅಗತ್ಯವಿಲ್ಲ. ಅವರು ತನ್ನ ಕೃತಿಯಾದ ಸೆಲ್ಫ್ ರಿಲಯನ್ಸಲ್ಲಿ ಈ ಕುರಿತು ಹೇಳಿದ್ದಾರೆ.
ಈ ವಿಡಿಯೋದಲ್ಲಿ ಟ್ರಾನ್ಸೆಂಡೆಂಟಲಿಸಮ್ ಕುರಿತಾಗಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಈ ವಿವರಣೆ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.